ಹಾಯ್ ಎವ್ರಿವನ್, ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಹೆಸರು ಕಾಳಿಂದ ಉದುಕ ಯಾವ ಥರ ಮಾಡೋದು. ಇದು ಉದುಕ ಅಂತೂ ರೈಸಿಗೆ ಮುದ್ದೆಗೆ ಸಖತ್ ಕಾಂಬಿನೇಷನ್. ಅದ್ರ ಕಾಳಿಂದ ಯಾವ ಥರ ಪಲ್ಯ ಮಾಡೋದು, ಅದು ಸೈಡ್ಸಿಗಂತೂ ಸಖತ್ತಾಗಿರುತ್ತೆ. ಇದಕ್ಕೆ ರಾಗಿ ಮುದ್ದೆ, ಜೋಳದ ಮುದ್ದೆ ಮತ್ತು ವೈಟ್ ರೈಸ್ ಜೊತೆಗಂತೂ ಸಖತ್ತಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ, ನೀವು ಇದನ್ನು ಪದೇ ಪದೇ ಮಾಡ್ಕೊತೀರಾ. ಬನ್ನಿ ಇವಾಗ ಯಾವ ಥರ ಮಾಡೋದಂತ ನೋಡೋಣ. ನಾನಿಲ್ಲಿ ಒಂದು 150 ಗ್ರಾಮ್ ಆಗುವಷ್ಟು ಹೆಸರು ಕಾಳನ್ನ ತೊಗೊಂಡಿದ್ದೀನಿ. ಹೆಸರು ಕಾಳನ್ನ ನೆನೆ ಹಾಕೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಮಾಡ್ಬೋದು. ಒಂದು ಕುಕ್ಕರ್ಗೆ ಹೆಸರು ಕಾಳು ಹಾಕ್ಕೊಂಡು ಅದಕ್ಕೆ ಮುಳುಗುವಷ್ಟು ನೀರು ಹಾಕ್ಕೊಂಡು 2 ವಿಸಲ್ ಬಿಟ್ಬಿಡಿ. 2 ವಿಸಲ್ ಬಿಟ್ಟ ತಕ್ಷಣ ಈ ಥರ ಬೆಂದ್ಕೊಳ್ಳುತ್ತೆ. ಹೆಸರು ಕಾಳನ್ನ ಪೂರ್ತಿ ಮೆತ್ತಗಾಗೋವರೆಗೂ ಬೇಯಿಸ್ಬೇಡಿ, ಒಂದು 3/4% ಅಷ್ಟೇ ಬೇಯಿಸ್ಬೇಕು. ನಿಮ್ಮ ಮನೇಲಿ ಏನಾದರೂ ನೀವು ಫಿಲ್ಟರ್ ನೀರು ಹಾಕಿ ಬೇಯಿಸೋದಾದರೆ ಬೇಗ ಬೆಂದ್ಬಿಡುತ್ತೆ. 1 ವಿಸಲ್ ಬಿಟ್ಟರೆ ಸಾಕು. ನಾನು ಇದಕ್ಕೆ ಸಬ್ಸಿಗೆ ಸೊಪ್ಪು ಹಾಕ್ತಿದ್ದೀನಿ. ಸಬ್ಸಿಗೆ ಸೊಪ್ಪು ಕಂಪಲ್ಸರಿ ಹಾಕಲೇಬೇಕು. 1 ಇಡಿ ಆಗೋವಷ್ಟು ಸಬ್ಸಿಗೆ ಸೊಪ್ಪನ್ನ ಬೆಂದಿರ್ತಕ್ಕಂಥ ಹೆಸರು ಕಾಳಿಗೆ ಹಾಕ್ಕೊಂಡು ಮತ್ತೆ ಕುದಿಸ್ಕೊಬೇಕು. ಇವಾಗ ಕುಕ್ಕರ್ದು ವಿಸಲ್ ಹಾಕಿ ಕೂಗಿಸ್ಬಾರ್ದು, ಸುಮ್ಮನೆ ಓಪನ್ ಲಿಡ್ಡಲ್ಲೇ ಕುದಿಸ್ಬೇಕು. ನಾನು ಇದಕ್ಕೆ ಒಂದು 1/4 ಟೀ ಸ್ಪೂನ್ ಆಗೋವಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಇವಾಗ ಇನ್ನೂ ಸ್ವಲ್ಪ ನೀರೇನಾದರೂ ಕಡಿಮೆ ಇತ್ತಪ್ಪ ಅಂದರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಕುದಿಲಿಕ್ಕೆ ಇಡಬೇಕು. ಇದು ಓಪನ್ ಆಗೇ ಕುದಿಸ್ಬೇಕು. ಮತ್ತು ನೀವು ವಿಸಲ್ ಹಾಕಕ್ಕೆ ಹೋಗಿ ಮಿಸ್ ಮಾಡ್ಕೋಬೇಡಿ. ಲಿಡ್ ಏನು ಕ್ಲೋಸ್ ಮಾಡೋಂಗಿಲ್ಲ. ಈ ಥರ ಓಪನ್ ಲಿಡ್ಡಲ್ಲೇ ನೀವು ಕುದಿಸ್ಬೇಕು. ಈ ಥರ ಮೆತ್ತಗೆ ಕುದಿಬೇಕು, ಪೂರ್ತಿ ಮೆತ್ತಗೆ ಮಾಡಬೇಡಿ. ಕಾಳು ಒಂಥರ ತಿನ್ನೋ ಥರ ಇರಲಿ, ಆ ಥರ ಕುದಿಸ್ಕೋಬೇಕು. 1 ಸ್ಪೂನಿಂದ ತೆಗ್ದು ನೋಡಿ, ಕೈಯಿಂದ ಮುಟ್ಟಿದ್ರೆ ಅದು ಸ್ವಲ್ಪ ಮೆತ್ತಗೆ ಅನಿಸ್ಬೇಕು. ನೋಡ್ರಿ, ಈ ಥರ ಆಗಿದ್ರೆ ಸ್ಟವ್ನ ಆಫ್ ಮಾಡಿಬಿಟ್ಟು ಇವಾಗ ಕಾಳೆ ಬೇರೆ ಮತ್ತು ಕಟ್ಟೆ ಬೇರೆ ಸಪ್ರೇಟ್ ಮಾಡಬೇಕು. ಈ ಕಾಳಿಗೆ ನಾನು ಒಗ್ಗರಣೆ ಕೊಡ್ತೀನಿ. ಈ ಕಟ್ಟೆ ಏನು ಬಂದಿರುತ್ತೋ ಇದಕ್ಕೇ ನಾವು ಉದುಕ ಅಂತ ಕರಿತೀವಿ. ನಮ್ಮ ಕಡೆ ಉದುಕ ಮುದ್ದೆ ಫೇಮಸ್ಸು. ಬೇಳೆಯಿಂದನೂ ಮಾಡ್ತೀವಿ ಮತ್ತು ಹೆಸರು ಕಾಳಿಂದ ಮತ್ತು ಮಡಕೆ ಕಾಳಿಂದನೂ ಮಾಡ್ತೀವಿ. ಬನ್ನಿ ಇವಾಗ ಹೆಸರು ಕಾಳಿಗೆ ನಾನು ಒಗ್ಗರಣೆ ಯಾವ ಥರ ಮಾಡೋದಂತ ತೋರಿಸ್ತೀನಿ. ಫಸ್ಟು ಒಂದು 3-4 ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಜೀರಿಗೆ, ಸಾಸಿವೆ ಮತ್ತು ಹಸಿ ಕರಿಬೇವು, ಇದಕ್ಕೇ ಒಂದು ಚಿಕ್ಕದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಒಗ್ಗರಣೆಗೆ ಹಾಕ್ಕೊತಿದ್ದೀನಿ. ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಆಗಬೇಕು. ಫ್ರೈ ಆದಮೇಲೆ ಇದಕ್ಕೆ ನಾವು ಹಸಿಮೆಣಸಿಕಾಯಿ ಹಾಕ್ಕೊತಿದ್ದೀನಿ. ಹಸಿಮೆಣಸಿಕಾಯಿ ನಿಮಗೆ ಖಾರ ನೋಡಿ ಹಾಕ್ಕೊಳ್ಳಿ. ನಾನು ಬರೀ 2 ಮೆಣಸಿಕಾಯಿ ಹಾಕ್ಕೊಂಡಿದ್ದೆ. ಕಾಳನ್ನ ಜಾಸ್ತಿ ಖಾರ ಮಾಡೋಕ್ಕೆ ಹೋಗ್ಬೇಡಿ, ಯಾಕಂದರೆ ಮಕ್ಕಳಿದ್ರು ಕೂಡ ಅವ್ರು ಇಷ್ಟಪಟ್ಟು ತಿಂತಾರೆ ಒಗ್ಗರಣೆ ಹಾಕಿರ್ತಕ್ಕಂಥ ಕಾಳು. ಅದಕ್ಕೋಸ್ಕರ ನಾನು ಸ್ವಲ್ಪ ಖಾರ ಕಡಿಮೆ ಹಾಕಿದ್ದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಚಿಕ್ಕದು ಟೊಮೊಟೊ ಹಾಕಿ ಹುಳಿ ಬಿಟ್ಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಕಾಳಿಗೆ. ಆಲ್ರೆಡಿ ನೀವು ಬೇಯಬೇಕಾದ್ರೆ ಒಂದು 1/4 ಟೀ ಸ್ಪೂನ್ ಆಗೋವಷ್ಟು ಉಪ್ಪು ಹಾಕಿದ್ರಿ, ನೋಡಿ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ. ಬೇಕಿತ್ತಪ್ಪ ಅಂದರೆ ಟೇಸ್ಟ್ ಮಾಡಿ ಇನ್ನೊಂದು ಚೂರು ಬೇಕಾದರೂ ಮೇಲೆ ಹಾಕ್ಕೋಬೋದು. ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ನೋಡಿ ಹಾಕ್ಕೋಬೇಕು. ಒಂದು 1/4 ಟೀ ಸ್ಪೂನ್ ಆಗೋವಷ್ಟು ಅರಿಶಿನ ಹಾಕಿ, ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಈ ಥರ ಎಣ್ಣೆಲೆ ಫ್ರೈ ಮಾಡ್ಕೊಳ್ಳಿ. ಇದು ಒಗ್ಗರಣೆಗೆ ಮತ್ತೆ ನೀರೇನು ಹಾಕ್ಲಿಕ್ಕೆ ಹೋಗಬೇಡಿ, ಬರೀ ಇಷ್ಟೇ ಫ್ರೈ ಮಾಡ್ಕೋಬೇಕು. ಅದರಲ್ಲಿ ಟೊಮೊಟೊ ಹಾಕಿರ್ತೀವಲ್ವ, ಅದೇ ಕರೆಕ್ಟಾಗಿ ನೀರು ಬಿಟ್ಕೊಳ್ಳೋ ಥರ ಆಗುತ್ತೆ. ಇವಾಗ ಫ್ರೈ ಆಯಿತು ಒಗ್ಗರಣೆ. ಇದಕ್ಕೆ ನಾನು ಹೆಸರು ಕಾಳು ಏನು ಬೇಯಿಸ್ಕೊಂಡು ಇಟ್ಕೊಂಡಿದ್ನಲ್ವ ಅದನ್ನು ಹಾಕ್ಕೊತಿದ್ದೀನಿ. ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ, ಸಖತ್ತಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ಹೆಸರು ಕಾಳಿಂದ ಈ ಥರ ಉದುಕ ಮುದ್ದೆ ಮಾಡ್ಕೊಂಡು ತಿಂದರೆ ನೀವು ಮತ್ತೆ ಮತ್ತೆ ಮಾಡ್ಕೊತೀರಾ. ಮತ್ತು ಮಕ್ಳಿಗೆ ಕೂಡ ಬೆಳಗ್ಗೆ ಟೈಮಲ್ಲಿ ಸ್ನ್ಯಾಕ್ಸ್ ಬಾಕ್ಸಿಗೆ ಕೂಡ ಇದನ್ನು ಹಾಕಿ ಕಳಿಸ್ಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ. ಆಮೇಲೆ ಈವ್ನಿಂಗ್ ಟೈಮಲ್ಲಿ ಏನಾದರೂ ಮಳೆ ಬಂದಿತ್ತಪ್ಪ, ಏನಾದರೂ ಸ್ನ್ಯಾಕ್ಸ್ ಮಾಡಬೇಕಂದ್ರೂ ಕೂಡ ಇದನ್ನು ಮಾಡ್ಕೋಬೋದು. ಸಲಾಡ್ ಥರ ಕೂಡ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಇವಾಗ ಉದುಕ ಯಾವ ಥರ ಮಾಡೋದಂತ ನೋಡೋಣ ಬನ್ನಿ. ಒಂದು ಸ್ವಲ್ಪನೇ ನೀವು ಹೆಸರು ಕಾಳನ್ನ ಈ ಥರ ಸಪ್ರೇಟಾಗಿ ತಕ್ಕೊಳ್ಳಿ. ಮಿಕ್ಸಿ ಮಾಡ್ಕೊಳಕ್ಕೆ ಒಂದು ಜಾರಿ ಒಳಗೆ ಬೆಂದಿರ್ತಕ್ಕಂಥ ಹೆಸರು ಕಾಳು ಒಂದು 3 ಟೀ ಸ್ಪೂನ್ ಆದರೆ ಸಾಕು. ಅಂದರೆ ಒಗ್ಗರಣೆ ಕೊಟ್ಟಿದ್ರಲ್ವ, ಅದೇ ಹೆಸರು ಕಾಳನ್ನ ಒಂದು ಸ್ವಲ್ಪ ತಕ್ಕೊಂಬಿಡಿ. ಒಂದು 3 ಟೀ ಸ್ಪೂನ್ ಆದರೆ ಸಾಕು. ಮಿಕ್ಸಿ ಜಾರಿ ಒಳಗೆ ಹೆಸರು ಕಾಳು ಮತ್ತು ಒಂದು ಸ್ವಲ್ಪ ಕರಿಬೇವು, ಒಂದು 4-5 ಎಸ್ಲು ಆಗೋವಷ್ಟು ಬೆಳ್ಳುಳ್ಳಿ, ಇದಕ್ಕೆ ಒಂದು 3 ಮೆಣಸಿಕಾಯಿನ ಫ್ರೈ ಮಾಡ್ಕೊಂಡಿದ್ದೀನಿ. ಒಂದು ಚಿಕ್ಕ ಟೊಮೊಟೊ ಕೂಡ ಫ್ರೈ ಮಾಡ್ಕೊಬೇಕು. ಮೆಣಸಿಕಾಯಿ ಮತ್ತು ಟೊಮೊಟೊನ ಫ್ರೈ ಮಾಡ್ಕೊಬೇಕು. ಒಂದು ಚಿಕ್ಕ ಟೊಮೊಟೊ ಹಾಕ್ಕೊತಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಬದನೆಕಾಯಿ ಕೂಡ ಸುಟ್ಟು ಈ ಥರ ಸಿಪ್ಪೆ ಬಿಡಿಸಿಟ್ಕೊಂಡಿದ್ದೀನಿ. ಈ ಫ್ರೈ ಮಾಡೋದು ಮತ್ತು ಬದನೆಕಾಯಿ ಸುಡೋದು ಎಲ್ಲ ವೀಡಿಯೋ ಮಾಡಿದ್ರೆ ಲೆಂತಿ ಆಗ್ಬಿಡುತ್ತೆ ಅಂತ ಅದಕ್ಕೆ ಇದನ್ನೆಲ್ಲ ವೀಡಿಯೋ ಮಾಡಿಲ್ಲ. ಟೊಮೊಟೊ ಮೆಣಸಿಕಾಯಿ ಸ್ವಲ್ಪ ಹಂಚಿನಲ್ಲಿ ಎಣ್ಣೆ ಹಾಕ್ಕೊಂಡು ಹುರ್ಕೊಂಡ್ಬಿಟ್ರೆ ಡೈರೆಕ್ಟಾಗಿ ಬದನೆಕಾಯಿನ ಸ್ಟವ್ಗೆ ಇಟ್ಟು ಸುಟ್ಕೊಂಡ್ಬಿಟ್ಟು ಈ ಥರ ಸಿಪ್ಪೆ ಬಿಡಿಸಿ ಹಾಕ್ಕೊಂಬಿಡಿ. ಇದಕ್ಕೆ ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈ ಥರ ಮಿಕ್ಸಿ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗಿದೆ. ಈ ಬ್ಲೆಂಡ್ ಆಗಿರ್ತಕ್ಕಂಥ ಗ್ರೇವಿನ ಕಟ್ಟಿರುತ್ತಲ್ವ, ಹೆಸರು ಕಾಳು ಕಟ್ಟು, ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಡಿ. ಇದಕ್ಕೆ ಹೆಸರು ಕಾಳು ಹಾಕಿರೋದ್ರಿಂದ ಥಿಕ್ನೆಸ್ಸು ಬರುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಹೆಸರು ಕಾಳು ಒಗ್ಗರಣೆ ಕೊಟ್ಟಿದ್ದು ಹೆಸರು ಕಾಳಾದರೂ ಹಾಕ್ಕೋಬೋದು. ನೀವು ಬರೀ ಒಗ್ಗರಣೆ ಕೊಡೋಕ್ಕಿಂತ ಮುಂಚೆ ಕಾಳನ್ನ ಬೆನ್ಸಿರ್ತೀರಲ್ವ, ಅದನ್ನು ಬೇಕಾದರೂ ಹಾಕ್ಕೋಬೋದು. ಈ ಥರ ಮಿಕ್ಸಿ ಮಾಡಿಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಬಿಡಿ.
ಇದಕ್ಕೆ ನಿಂಬೆಹಣ್ಣು ಇತ್ತಂದರೆ ಒಂದೆರಡು ಹನಿ ಆಗೋಷ್ಟು ನಿಂಬೆಹಣ್ಣು ಹಿಂಡ್ಕೊಂಡ್ರಂತೂ ಇನ್ನೂ ಟೇಸ್ಟು ಜಾಸ್ತಿ ಆಗುತ್ತೆ. ನಾನು ನಿಂಬೆಹಣ್ಣು ಇರಲಿಲ್ಲ ಅಂತ ಹಾಗೆ ಮಾಡಿದ್ದೆ. ನಿಂಬೆಹಣ್ಣು ಹಿಂಡ್ಕೊಳೋದೇ ಇದ್ದರೆ ಸ್ವಲ್ಪ ಟೊಮೊಟೊನ ಕಡಿಮೆ ಹಾಕ್ಕೋಬೋದು. ನೋಡಿ ಎಷ್ಟು ಸೂಪರಾಗಿರ್ತಕ್ಕಂಥ ಉದುಕ ರೆಡಿ ಆಯಿತು. ಇವಾಗ ಏನು ಹೆಸರು ಕಾಳ್ದು ಮಾಡಿ ತೋರಿಸಿದ್ನಲ್ವ ಉದ್ಕನ, ಇದೇ ಮೆಥಡಿಂದ ಸೇಮ್ ಮೆಥಡೆ ತೊಗರಿ ಬೇಳೆಯಿಂದ ಮಾಡಿ ಸಖತ್ ಟೇಸ್ಟ್ ಇರುತ್ತೆ. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ನಮ್ಮ ಕಡೆ ಅಂತೂ ಇದು ತುಂಬ ಫೇಮಸ್ಸು. ನಮ್ಗೆ ಯಾರಿಗಾದ್ರೂ ಹುಷಾರಿಲ್ಲಪ್ಪ ಅಂದರೆ ಫಸ್ಟ್ ಮಾಡೋ ರೆಸಿಪಿ ಅಂತಂದರೆ ಉದ್ಕ ಮುದ್ದೆ. ಅಷ್ಟು ರುಚಿಯಾಗಿರುತ್ತೆ ಮತ್ತು ನಾಲ್ಗೆ ಕೂಡ ಒಂಥರ ಟೇಸ್ಟ್ ಕೊಡುತ್ತೆ. ಅಂದರೆ ಜ್ವರ ಬಂದಾಗೆಲ್ಲ ಒಂಥರ ಬಾಯೆಲ್ಲ ಕೆಟ್ಟಂಗೆ ಆಗಿರುತ್ತಲ್ವ, ಆ ಟೈಮಲ್ಲಿ ತಿನ್ನೋಕ್ಕಂತೂ ಟೇಸ್ಟ್ ಅನಿಸುತ್ತೆ. ಇದನ್ನು ರೈಸ್ ಜೊತೆನೂ ತಿನ್ಬೋದು ಮತ್ತು ಜೋಳದ ಮುದ್ದೆ, ರಾಗಿ ಮುದ್ದೆ ಎರಡೂ ಮುದ್ದೆಗೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಇವಾಗ ರಾಗಿ ಮುದ್ದೆ ಮಾಡಿದ್ದೆ ನಾನು, ಅದು ಕೂಡ ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ. ಇದು ಹೆಸರು ಕಾಳು ಮಾಡಿದ್ದೆ ಅಲ್ವಾ, ಅದನ್ನು ಸೈಡ್ಸಿಗೆ ತಿನ್ನಬೇಕು ಮತ್ತು ಮುದ್ದೆನ ಉದ್ಕ ಜೊತೆ ಡಿಪ್ ಮಾಡಿಕೊಂಡು ತಿನ್ನಬೇಕು. ಇದು ಉದ್ಕ ಅಂತ ಕರಿತೀವಿ. ನೀವೇನಾದರೂ ಇದೇ ರೆಸಿಪಿಗೆ ಇನ್ನೊಂದು ನೇಮ್ ಇತ್ತಂದರೆ ಏನಿತ್ತು ಅಂತ ಕಾಮೆಂಟ್ ಮಾಡಿ. ನೋಡಿ ಎಷ್ಟು ಸೂಪರಾಗಿ ರೆಡಿ ಆಯಿತು. ಕಾಳು ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ, ಅಷ್ಟೇ ಹೆಲ್ದಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಆಲ್ರೆಡಿ ನನ್ನ ಚಾನಲಲ್ಲಿ ತೊಗರಿಬೇಳೆಯಿಂದ ಉದ್ಕ ಯಾವ ಥರ ಮಾಡೋದಂತ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋ ನೋಡಿ ಕೂಡ ಮಾಡಿ. ಬೆಂಗಳೂರು ಮೈಸೂರು ಕಡೆಯವರೆಲ್ಲ ಬಸ್ಸಾರು ಅಂತ ಮಾಡ್ತೀರಲ್ವ, ಅವರು ಈ ಥರ ಒಮ್ಮೆ ಟ್ರೈ ಮಾಡಿ. ನೀವು ಯಾಕಂದರೆ ಮುದ್ದೆ ತುಂಬ ಇಷ್ಟಪಟ್ಟು ಮಾಡ್ತೀರಲ್ವ, ಬಸ್ಸಾರು ಜೊತೆ ಊಟ ಮಾಡಿ ಬೋರ್ ಆದಾಗ ಈ ಥರ ಕೂಡ ನೀವು ಟ್ರೈ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ನೀವೇನಾದರೂ ಟ್ರೈ ಮಾಡಿದರೆ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ. ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನನ್ನ ಚಾನಲ್ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತ ಇವತ್ತಿನ ಈ ರೆಸಿಪಿನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಆಲ್.